ಮ್ಯಾಚ್ನಲ್ಲಿ ಟಾಸ್ ದೊಡ್ಡ ಮ್ಯಾಟ್ರು ಆಗಲ್ಲ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಅಚ್ಚರಿ ಹೇಳಿಕೆ. ಮೊದಲ ಓವರ್ನಲ್ಲೇ ಮಹಾ ಎಡವಟ್ಟು, ನಾಚಿಕೆ ಆಗಬೇಕು ನಿನಗೆ ಎಂದು ಶಮಿ ವಿರುದ್ಧ ಬಹಿರಂಗ ಆಕ್ರೋಶ. ಪಾಕಿಸ್ತಾನ ವಿರುದ್ಧ ನಡೆಯುತ್ತಿರುವ ಚಾಂಪಿಯನ್ ಟ್ರೋಫಿಯ ಟೂರ್ನಿಯಲ್ಲಿ ಟೀಮ್ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಅವರು ಟಾಸ್ ಸೋತಿದ್ದಾರೆ. ಟಾಸ್ ಗೆದ್ದಿರುವ ಪಾಕ್ ಕ್ಯಾಪ್ಟನ್ ಮೊಹಮ್ಮದ್ ರಿಜ್ವಾನ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದಾರೆ. ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಪಾಕ್ ವಿರುದ್ಧ ಪಂದ್ಯದಲ್ಲಿ ಟಾಸ್ ಸೋದ ಬಳಿಕ ನಾಯಕ ರೋಹಿತ್ ಶರ್ಮಾ ಅವರು ಮಾತನಾಡಿ, ಟಾಸ್ ಗೆಲ್ಲುವುದು ಸೋಲುವುದು ಮ್ಯಾಟ್ರೇ ಆಗೋದಿಲ್ಲ. ಅವರು ಟಾಸ್ ಗೆದ್ದಿದ್ದಕ್ಕೆ ನಾವು ಮೊದಲು ಬೌಲಿಂಗ್ ಮಾಡುತ್ತೇವೆ. ಪಿಚ್ ಮೇಲ್ಮೈ ನಿಧಾನಗತಿ ಇರುವಂತೆ ಕಾಣುತ್ತಿದೆ. ಹೀಗಾಗಿ ಕೊನೆಯ ಮ್ಯಾಚ್ ಆದಂಗೆ ಈ ಪಂದ್ಯ ಆಗಬಹುದು ಎಂದು ಹೇಳಿದ್ದಾರೆ. ಪಿಚ್ ನಿಧಾನವಾಗಿರುವುದರಿಂದ ಭಾರತ ತಂಡದಲ್ಲಿ ಅನುಭವಿ ಆಟಗಾರರನ್ನು ಅಖಾಡಕ್ಕೆ ಇಳಿಸಲಾಗಿದೆ. ನಾವು ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು ಎನ್ನುವುದು ನಮಗೆ ತಿಳಿದಿದೆ. ಟೀಮ್ನಲ್ಲಿ ಎಲ್ಲರ ಪರ್ಫಾರ್ಮೆನ್ಸ್ ಇವತ್ತು ತುಂಬಾ ಅವಶ್ಯಕವಾಗಿದೆ. ಬೇರೆ ತಂಡದ ವಿರುದ್ಧ ಆಡಿದಂತೆ ಈ ಮ್ಯಾಚ್ನಲ್ಲಿ ಆಡಿದರೆ ಆಗಲ್ಲ. ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಎಲ್ಲರೂ ಕೂಡ ಚೆನ್ನಾಗಿಯೇ ಮಾಡಬೇಕಿದೆ. ಕೊನೆಯ ಹಂತದಲ್ಲಿ ಪಂದ್ಯ ಹೇಗಿರುತ್ತದೆ ಎನ್ನುವುದು ಎಲ್ಲರ ಕುತೂಹಲವಾಗಿರುತ್ತದೆ. ರೋಚಕ ಹಂತ ತಲುಪಬಹುದು ಎಂದು ನಾಯಕ ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ. ಮೊದಲ ಓವರ್ನಲ್ಲೇ 5 ವೈಡ್ ಎಸೆದ ಶಮಿ. ಟೀಮ್ ಇಂಡಿಯಾದ ಪರ ಸ್ಟಾರ್ ವೇಗಿ ಮೊಹಮ್ಮದ್ ಶಮಿ ಮೊದಲ ಓವರ್ ಎಸೆದರು. ಭಯದಲ್ಲೇ ಬೌಲಿಂಗ್ ಮಾಡಿದ ಶಮಿ ಬರೋಬ್ಬರಿ 5 ವೈಡ್ ಎಸೆದರು. ಈ ಓವರ್ನಲ್ಲಿ ಬ್ಯಾಟ್ನಿಂದ ಬಂದಿದ್ದು ಕೇವಲ 1 ರನ್ ಮಾತ್ರ. ಒಂದು ಓವರ್ನಲ್ಲಿ ಟೋಟಲ್ 6 ರನ್ ನೀಡಿದ ಶಮಿ ಅವರು. ಶಮಿ ಬೌಲಿಂಗ್ ಬಗ್ಗೆ ಟೀಮ್ ಇಂಡಿಯಾ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೊರಹಾಕುತ್ತಿದ್ದಾರೆ. ನಾಚಿಕೆ ಆಗಬೇಕು ನಿನಗೆ ಎಂದು ಶಮಿ ವಿರುದ್ಧ ಕಿಡಿಕಾರುತ್ತಿದ್ದಾರೆ.